ಎಣ್ಣೆಲಿ ಹಾಕಿದ ತಕ್ಷಣ ಡಬಲ್ ಸೈಜ್ ಆಗುವಂಥ ಟೇಸ್ಟಿಯಾಗಿರುವಂಥ ಗರ್ಗರಿಯಾಗಿರುವಂಥ ಹಪ್ಪಳವನ್ನು ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲರ ಮನೆಯಲ್ಲೂ ಹಪ್ಪಳ ಸಂಡಿಗೆ ಮಾಡೋದನ್ನು ಶುರು ಮಾಡ್ತಾರೆ. ಅದೇ ಥರ ನಾನು ಕೂಡ ಕೇವಲ ಒಂದೇ ಕಪ್ ರವೆಯನ್ನು ಬಳಸ್ಕೊಂಡು ಬಾಯಲ್ಲಿಟ್ಟರೆ ಕರಗುವಂಥ ಹಪ್ಪಳಗಳನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಅಳತೆ ಕಪ್ ತೊಗೊಳ್ಳಿ. 1 ಕಪ್ ಫುಲ್ ಆಗುವಷ್ಟು ನಾನಿಲ್ಲಿ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಅಳತೆನ ತೊಗೊಂಡಿದ್ದೀನಿ. ಈ ಕಪ್ಪಿಂದ 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇವಾಗ ಇದೇ ಕಪ್ಪಿಂದ ಒಂದು 7 ಅದೇ ಕಪ್ಪಿಂದ 7 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ಜಸ್ಟ್ 1 ಕಪ್ಗೆ 7 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1:7 ರೇಷನಲ್ಲಿ ಇದನ್ನು ಮಾಡಬೇಕಾಗತ್ತೆ. ಆವಾಗ ಪರ್ಫೆಕ್ಟಾಗಿ ನಮಗೆ ಈ ಹಪ್ಪಳ ಅನ್ನೋದು ಬರುತ್ತೆ. ಇವಾಗ ನೋಡಿ, ರವೆಗೆ ಒಂದು 7 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಏನೂ ಬೇಡ, ಹಾಗೆ ಪ್ಲೇನಾಗೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ ಕ್ರಷ್ ಮಾಡಿಕೊಂಡು. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಬೇರೆ ಬೇರೆ ಫ್ಲೇವರ್ಸ್ನು ಆ್ಯಡ್ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬೋದು, ಅಥವಾ ಟೊಮೆಟೊ ಪ್ಯೂರಿ ಹಾಕೋಬೋದು. ಅದನ್ನು 1 ಗ್ಲಾಸ್ ಆಗೋಷ್ಟು ಮ್ಯಾನೇಜ್ ಮಾಡ್ಕೊಂಡು ಹಾಕೋಬೋದು. 6 ಗ್ಲಾಸ್ ನೀರು ಹಾಕಿ 1 ಗ್ಲಾಸ್ ಆಗೋಷ್ಟು ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಟೊಮೆಟೊ ಹಪ್ಪಳ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಹಾಕಾದ್ಮೇಲೆ ಮಸಾಲೆ ನಾನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ಒಂದು 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪನ್ನು. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಹಪ್ಪಳ ಎಲ್ಲ ಸಾಲ್ಟಿ ಆಗುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಿ ಮಾಡ್ಕೋಬೇಕು ಹಪ್ಪಳಗಳನ್ನೆಲ್ಲ. ಈ ಥರ ನೋಡಿ, ಕೈ ಬಿಡ್ದಾಗೆ ತಿರುಗಿಸ್ತಾ ಇರಬೇಕು. ರವೆ ಆದಮೇಲೆ ತಳ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ನೀವು ತಿರುಗಿಸ್ತಾನೆ ಇರಬೇಕು. ಚೆನ್ನಾಗಿ ಕುದಿಬೇಕು ರವೆ. ಕುದ್ದು ಇದು ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿವರೆಗೂ ಇಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು ಸ್ಪೂನಿಂದ. ತುಂಬ ಸುಲಭವಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಮಾಡೋಕ್ಕೆ ಜಾಸ್ತಿ ಸಮಯ ಕೊಡಬೇಕಾಗಿಲ್ಲ. ಜಸ್ಟು ಚೆನ್ನಾಗಿ ಬಿಸಿಲಿಗೆ ಒಣಗಿಬಿಟ್ರೆ, ಇದು ಬಿಸಿಲು ಒಂದಿದ್ರೆ ಸಾಕು, ನಿಮ್ಗೆ ಮಾಡೋಕ್ಕೆ ಟೈಮೇ ತಗೊಳ್ಳಲ್ಲ. ಅಷ್ಟು ಈಸಿಯಾಗಿ ಇದನ್ನು ಮಾಡಿಬಿಡ್ಬಹುದು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಗಟ್ಟಿಯಾಗಬೇಕಿತ್ತು. ಪೂರ್ತಿ ಚೆನ್ನಾಗಿ ಗಟ್ಟಿ ಆದಮೇಲೆ ನಾನು ತೋರಿಸ್ತೀನಿ. ಇದಾಗಿದೆ ನೋಡಿ, ಇವಾಗ ಈ ಥರ ಈ ಕನ್ಸಿಸ್ಟೆನ್ಸಿಲೇ ಆಗಿದೆ. ನೀವು ಬೇಕಿದ್ರೆ ಇನ್ನೂ ಗಟ್ಟಿ ಮಾಡ್ಕೋಬೋದು. ಇದು ಸ್ವಲ್ಪ ತೆಳುವಂತೆ ಅನ್ನಿಸ್ತು ನನಗೆ, ಆದರೆ 2 ದಿನ ಬಿಸಿಲಿಗೆ ಒಣಗಿಸ್ಬೇಕಾಗತ್ತೆ ಅಷ್ಟೇ. ಇದನ್ನು ನೋಡಿ, ಯಾವುದೇ ಕಾರಣಕ್ಕೂ ತೆಳುವಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗೆ ಹಾಕ್ಕೋಬೇಕು. ನೋಡಿ, ಈ ಥರ ಸೈಜಲ್ಲಿ ಹಾಕ್ಕೊಂಡ್ರೆ ಅದು ಎಷ್ಟೇ ಅಗಲವಾಗಿ ಹಾಕ್ಕೊಂಡ್ರೂ ಒಣಗಾದ್ಮೇಲೆ ಚಿಕ್ಕದಾಗತ್ತೆ. ಹಾಗಾಗಿ ನೀವು ಒಂದು ಜಾಸ್ತಿ ದೊಡ್ಡದು ಅಲ್ಲ, ಜಾಸ್ತಿ ಚಿಕ್ಕ ಸೈಜು ಅಲ್ಲ, ಆ ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡು ದಪ್ಪ ಹಾಕ್ಕೊಳ್ಳಿ. ತೆಳ್ಳಗೆ ಹಾಕಿದ್ರೆ ಚೆನ್ನಾಗಾಗಲ್ಲ, ಎಣ್ಣೆ ಕರಿಯೋಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ದಪ್ಪವಾಗಿ ಹಾಕ್ಕೊಂಡು ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸಿದ್ರೆ ಆಯಿತು. ಸೊ ನಾನಿಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ, ಈ ಸೈಜಲ್ಲಿ. ಇದು ಪೂರ್ತಿ ಒಣಗಾದ್ಮೇಲೆ ಪೂರ್ತಿ ಸೈಜೆಲ್ಲ ಚಿಕ್ಕದಾಗೋಗುತ್ತೆ, ಯಾಕಂದರೆ ಒಣಗಿರುತ್ತಲ್ಲ, ಹಾಗಾಗಿ ಚಿಕ್ಕದಾಗತ್ತೆ. ಇವಾಗ ನೋಡಿ, ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2 ದಿನ ಬಿಸಿಲಿಗೆ ಒಣಗಿಸ್ಬೇಕು. ಸೊ ಇವಾಗ ನೋಡಿ, 2 ದಿನ ಬಿಸಿಲಿಗೆ ಚೆನ್ನಾಗಿ ಒಣಗಿಸಾದ್ಮೇಲೆ ಈ ಥರ ಸೈಜು ಸ್ವಲ್ಪ ಚಿಕ್ಕದಾಗಿದೆ. ಆಮೇಲೆ ಈ ಥರ ನೋಡಿ, ಫುಲ್ ಡ್ರೈ ಆಗಿದೆ. ಇದನ್ನು ಇವಾಗ ಫ್ರೈ ಮಾಡಿ ನೋಡೋಣ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಒಂದು ಹಪ್ಪಳ ಹಾಕಿದ ತಕ್ಷಣ ನೋಡಿ ಯಾವ ಥರ ಡಬಲ್ ಸೈಜ್ ಆಗ್ತಾಯಿದೆ ಅಂತ. ಸೊ ನೋಡಿ, ಮಾಡೋದಂತೂ ತುಂಬಾ ಈಸಿ. ಜಸ್ಟ್ ಒಂದು 10 ನಿಮಿಷದಲ್ಲೇ ಈ ಹಪ್ಪಳದ ಹಿಟ್ಟು ರೆಡಿ ಆಗುತ್ತೆ. ಅದನ್ನು ಒಣಗಿಸೋದಷ್ಟೇ ಹಾಕಿ. ಇದು ವರ್ಷಾನುಗಟ್ಲೆ ಇಟ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಖಂಡಿತ ನೀವು ಕೂಡ ಈ ರವೆ ಹಪ್ಪಳನ ಮಾಡಿಕೊಂಡು ಎಂಜಾಯ್ ಮಾಡಿ. ವರ್ಷಾನುಗಟ್ಲೆ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಇವತ್ತಿನ ಈ ಹಪ್ಪಳದ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿ, ಹಪ್ಪಳನ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕ್ರಿಸ್ಪಿಯಾಗಿ ಸೌಂಡ್ ಬರ್ತಾ ಇದೆ ಕಟ್ ಮಾಡಿದ್ರೆ. ಇದೇ ಥರ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ವರ್ಷಾನುಗಟ್ಲೆ ಇಟ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಸೊ ಈ ಹಪ್ಪಳನ ಇವಾಗ ನೋಡಿ, ನನ್ನ ಮಗಳಿಗೆ ಒಂದು ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಮಕ್ಕಳಂತೂ ಹಾಗೇ ತಿಂತಾ ಇರ್ತಾರೆ, ಮಾಡಿಟ್ಬಿಟ್ರೆ. ಹಾಗಂತ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.